ಪ್ರೈಸ್ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ. ಮಾರ್ಕ್ ಚಾಪ್ಟರ್ 1 ವರ್ಡ್ 32 to 34. ಆ ಸಂಜೆ ಸೂರ್ಯಾಸ್ತಮಾನವಾದ ಮೇಲೆ ಜನರು ಅಸ್ವಸ್ಥರಾದವರನ್ನು ಮತ್ತು ದೆವ್ವ ಪೀಡಿತರನ್ನು ಯೇಸುವಿನ ಬಳಿಗೆ ತಂದರು. ಇಡೀ ಊರಿನವರು ಕೂಡಿ ಆ ಮನೆಯ ಬಾಗಿಲಿನ ಬಳಿಗೆ ಬಂದರು. ಯೇಸು ವಿವಿಧ ರೋಗಗಳಿಗೆ ಒಳಗಾದ ಅನೇಕರನ್ನು ಗುಣಪಡಿಸಿ ಅನೇಕ ದೆವ್ವಗಳನ್ನು ಓಡಿಸಿದನು. ಆದರೆ ತಾನು ಯಾರೆಂದು ಆ ದೆವ್ವಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳಿಗೆ ಮಾತನಾಡಲು ಅನುಮತಿಸಲಿಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ವಿ. ಯೇಸು ಆ ಸಂಜೆ ಕಫರ್ನಮಿನಲ್ಲಿ ಆ ಸಂಜೆ ಆಗ್ತಿದ್ದಾಗಲೇ ಜನರು ಅಂದರೆ ಯೇಸು ಕ್ರಿಸ್ತ ಸೇವೆ ಮಾಡೋ ದಿನಗಳಲ್ಲೆಲ್ಲ ಅವರು ಬಹಳ ಬ್ಯುಸಿಯಾಗಿರ್ತಿರು. ಅವ್ರು ಫ್ರೀಯಾಗಿರೋಕ್ಕೆ ಬಿಡ್ತಿರಲಿಲ್ಲ. ಒಂದು ಊರಿಗೆ ಹೋದ್ರೆ ಊರೇ ಯೇಸು ಕ್ರಿಸ್ತರನ್ನ ಹುಡುಕಿ ಬರ್ತಾಯಿತ್ತು. ಯಾಕಂದರೆ ಸ್ವಸ್ಥತೆಯನ್ನು ಹೊಂದ್ಕೊಳ್ಳೋದಕ್ಕೋಸ್ಕರವಾಗಿ ಅವಶ್ಯಕತೆ ಜನರಿಗೆ ಇತ್ತು. ಜನ ಅಷ್ಟೊಂದು ಕಷ್ಟದಲ್ಲಿದ್ದರು, ಸಂಕಷ್ಟದಲ್ಲಿದ್ದರು, ಬಹಳ ಕೊರತೆಯಲ್ಲಿದ್ದರು, ಕಷ್ಟದಲ್ಲಿ. ದೇವರಿಗೆ ಒಂದು ವಾಕ್ಯ ಬಗ್ಗೆ ನೋಡ್ಬಿಡೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, 14, 15, 16. ಮ್ಯಾಥ್ಯೂ ಚಾಪ್ಟರ್ 4 ವರ್ಡ್ 14 to 16. ಇದರಿಂದ ಪ್ರವಾದಿಯಾದ ಯೆಶಾಯನ ಮುಖಾಂತರ ಹೇಳಿದ ಈ ಮಾತು ನೆರವೇರಿತು. ಜೆಬುಲೂನ್ ನಾಡು ಮತ್ತು ನಫ್ತಾಲೇಮ್ ನಾಡು, ಯೋರ್ದಾನ್ ನದಿಯ ಆಚೆ ಸಮುದ್ರದ ಕಡೆ ಅನ್ಯ ಜನಗಳಿರುವ ಗಲಿಲಾಯ ಪ್ರಾಂತ್ಯ, ಹೀಗೆ ಕತ್ತಲಲ್ಲಿ ವಾಸಿಸುವ ಆ ಸೀಮೆಯ ಜನರಿಗೆ ಮಹಾ ಬೆಳಕು ಕಂಡಿತು. ಮರಣದ ನೆರಳಿನ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬೆಳಕು ಉದಯವಾಯಿತು. ದೇವರಿಗೆ ಸ್ತೋತ್ರ. ಯೇಸು ಅಂದಿನಿಂದ ಮಾನಸಾಂತರ ಪಡೆಯಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಸಾರುತ್ತಾ ಸಂಚರಿಸಿದನು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರ ಸೇವೆ ಮಾಡಲು ಆರಂಭ ಮಾಡಿದಾಗ ಜನರಿಗೆ ಏನಾಯಿತು ಅಂದರೆ ಅದು ಒಂದು ಕತ್ತಲಲ್ಲಿ ವಾಸ ಮಾಡ್ತಿದ್ದಂಥ ಜನರಿಗೆ ಬೆಳಕು ಬಂದಂತಾಯಿತು. ಮರಣದ ಅಂಚಿನಲ್ಲಿದ್ದಂಥ ಜನರಿಗೆ ಅದು ಜೀವವನ್ನು ಕೊಡ್ತು. ದೇವರಿಗೆ ಸ್ತೋತ್ರ. ಜನರಿಗೆ ಆತ್ಮಕ್ಕೂ ರಕ್ಷಣೆ ಇರಲಿಲ್ಲ ಅಥವಾ ಶರೀರಕ್ಕೂ ರಕ್ಷಣೆ ಇರಲಿಲ್ಲ. ಅಷ್ಟೊಂದು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯವನ್ನು ದೇವರು ಮಾಡಿದಾಗ ಇದು ಎಷ್ಟೊಂದು ಜನರಿಗೆ ಅದು ಜೀವ ಬಂತು. ಅಷ್ಟು ಮಾತ್ರ ಬೆಳಕಾಯಿತು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ರೋಗಗಳನ್ನು ನೋಡಿದಾಗ ಯೇಸು ಕ್ರಿಸ್ತರು ಎಲ್ಲ ಥರ ರೋಗಗಳನ್ನು ವಾಸಿ ಮಾಡಿದ್ದಾರೆ. ಇವತ್ತು ವಾಸಿ ಮಾಡ್ತಾರೆ, ಮುಂದೆನೂ ಮಾಡ್ತಾರೆ. ಎಲ್ಲ ಥರ ದೆವ್ವಗಳನ್ನ ಬಿಡಿಸಿದ್ದಾರೆ. ಅದು ಅವತ್ತು ಮಾಡಿದರೆ, ಇವತ್ತು ಮಾಡಿದರೆ, ಮುಂದೆಯೂ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈಗ ನಾವು ಬರ್ತಕ್ಕಂಥ ರೋಗಗಳಲ್ಲಿ ನಾವು ಹಾಗೆ ಇದ್ದೀವ? ಇಲ್ಲ. ದೇವರು ಎಷ್ಟು ಬೇಗ ನಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ, ಎಷ್ಟು ಬೇಗ ನಾವು ಅದನ್ನು ಚೇತರಿಸ್ಕೊಳ್ಳೋ ಥರ ಮಾಡಿ ನಮ್ಮನ್ನು ಸಮಾಧಾನ ಪಡಿಸಿ, ನಮ್ಮನ್ನು ಸಂತೈಸಿ, ನಮ್ಮನ್ನು ಆಧರಿಸಿ, ನಮ್ಮನ್ನು ಮೇಲೆತ್ತಿ, ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅವರು ಯಾವಾಗಲೂ ಹಾಗೆ ಮಾಡೋರಾಗಿದ್ದಾರೆ. ನಮ್ಮ ಕಡೆಗೆ ಅವ್ರ ಪ್ರೀತಿ ಅಷ್ಟೊಂದು ಅಧಿಕವಾಗಿದೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ದೆವ್ವಗಳ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಅನೇಕರಲ್ಲಿ ದೆವ್ವಗಳನ್ನು ಬಿಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಆ ದೆವ್ವಗಳಿಗೆ ಆತನು ಯಾರೆಂದ ಗೊತ್ತಿರೋದ್ರಿಂದ ಅವುಗಳನ್ನು ಮಾತನಾಡಲಿಕ್ಕೆ ಬಿಡಲಿಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಅದೇ 1ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ನೋಡೋದಾದರೆ, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನೀನು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಬಂದೆಯಾ? ನೀನು ಯಾರೆಂದು ನಾವು ಬಲ್ಲೆವು. ನೀನು ದೇವರಿಂದ ಬಂದ ಪರಿಶುದ್ಧನು ಎಂದು ಕೂಗಿ ಹೇಳಿದವು. ದೇವರಿಗೆ ಸ್ತೋತ್ರ. ಆಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಅದನಿಗೆ ಸುಮ್ಮನೆ ಇರ್ತಾರೆ. ಸುಮ್ಮನಿರು, ಅವನು ಬಿಟ್ಟು ಹೊರಗೆ ಬಾ ಅಂತ ಗದರಿಸಿದಾಗ ಬಿಟ್ಟು ಬರ್ತಾ ಇದ್ದಾನೆ. 5ನೇ ಅಧ್ಯಾಯದಲ್ಲಿ ದಂಡು ಎಂಬ ಮನುಷ್ಯ ಎಷ್ಟೊಂದು ಸುಮಾರು ಬಹಳ ಅಧಿಕವಾದಂಥ ದೆವ್ವಗಳವನಲ್ಲಿತ್ತು. ಸೊ ಅದನ್ನು ಬಿಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಅವು ಕೇಳ್ಕೊತಾ ಇದ್ದಾವೆ, ನಮ್ಮನ್ನು ಬಾಧೆ ಪಡಿಸ್ಬೇಡ, ನಮ್ಮನ್ನು ಹಿಂಸೆ ಪಡಿಸ್ಬೇಡ, ನಮ್ಮನ್ನು ಕಾಡಬೇಡ, ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡ ಅಂತ ಕೇಳ್ಕೊಂಡಿಲ್ವ? ವಾಕ್ಯಗಳಲ್ಲಿ ಕೇಳ್ಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ಆದರೆ ಆ ದುರಾತ್ಮಗಳ ಕುರಿತಾಗಿ ಒಂದು ಸಾಕ್ಷಿ ಇದೆ. ಅದೇನಂತ ನೋಡೋಣ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಿಂದ 45ನೇ ವಾಕ್ಯದವ್ರು ನೋಡೋಣ. ಮ್ಯಾಥ್ಯೂ ಚಾಪ್ಟರ್ 12 ವರ್ಡ್ 43 to 45.
ಅಶುದ್ಧಾತ್ಮ ಒಬ್ಬ ಮನುಷ್ಯನಿಂದ ಹೊರಗೆ ಹೋದ ಮೇಲೆ ನೀರಿಲ್ಲದ ಸ್ಥಳಗಳಲ್ಲಿ ವಿಶ್ರಾಂತಿಗಾಗಿ ಹುಡುಕಾಡಿದರು. ಅದನ್ನು ಕಂಡುಕೊಳ್ಳದೆ ಅದು ನಾನು ಹೊರಟು ಬಂದ ನನ್ನ ಮನೆಗೆ ಹಿಂದಿರುಗುವೆನು ಎಂದು ಹೇಳಿಕೊಂಡು ಬಂದು ಮನೆಯು ಬರಿದಾಗಿಯೂ ಗೂಡಿಸಿ ಅಲಂಕರಿಸಿದ್ದಾಗಿಯೂ ಇರುವುದನ್ನು ಕಾಣುತ್ತವೆ. ತರುವಾಯ ಅದು ಹೋಗಿ ತನಗಿಂತ ಕೆಟ್ಟವುಗಳಾಗಿರುವ ಬೇರೆ 7 ಆತ್ಮಗಳನ್ನು ಕರೆದುಕೊಂಡು ಬರಲು ಅವು ಪ್ರವೇಶಿಸಿ ಅಲ್ಲಿ ವಾಸ ಮಾಡುತ್ತವೆ. ಹೀಗೆ ಆ ಮನುಷ್ಯನ ಕಡೆ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು, ಅದರಂತೆಯೇ ಆ ದುಷ್ಟ ಸಂತತಿಯು ಆಗುವುದು ಎಂದು ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರಲ್ಲಿ ಯಾರನ್ನ ಕೇಳ್ತಿದ್ರೆ ಫರಿಸಾಯರು ಮತ್ತು ಸದ್ದುಕಾಯರು ಸೂಚಕ ಕಾರ್ಯಗಳನ್ನ ಕೇಳೋದಕ್ಕೋಸ್ಕರವಾಗಿ ಅವರು ಈ ಥರ ಅಂತ ಹೋಲಿಸಿ ಹೇಳ್ತಾ ಇದ್ದಾರೆ. ಆದರೆ ಕಾರ್ಯ ಮಾತ್ರ ನಿಜ. ಏನು ಅಂತಂದರೆ ಅಶುದ್ಧಾತ್ಮ ಏನು ಮಾಡುತ್ತೆ ಅನ್ನೋದು ದೇವರಿಗೆ ಸ್ತೋತ್ರ. ಅದೇನು ಮಾಡುತ್ತೆ, ಒಬ್ಬ ಮನುಷ್ಯನ ಬಿಟ್ಟು ಹೋದ್ಮೇಲೆ ಹೋಗಿ ಅಲಿತಾ ಇರುತ್ತೆ. ಅದಕ್ಕೆ ಏನಾದರೂ ಒಂದು ನಿವಾಸ ಮಾಡೋದಕ್ಕೊಂದು ಸ್ಥಳ ಬೇಕಲ್ಲ, ಅಲಿತಾ ಇರುತ್ತೆ. ಯಾವ ಶರೀರನೂ ಸಿಕ್ಕಲ್ಲ, ಅದಕ್ಕೆ ಆಹಾರ ಸಿಕ್ಕಲ್ಲ. ಒಂದು ಆತ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಶರೀರ. ಆತ್ಮ ನಿವಾಸ ಮಾಡೋದಕ್ಕೋಸ್ಕರವಾಗಿ ಶರೀರ ಬೇಕು, ಶರೀರ ಜೊತೆಗೆ ಅದಕ್ಕೆ ಆಹಾರ ಬೇಕು. ಎರಡೂ ಇಲ್ಲದೆ ಅದು ಸುಮ್ಮನೆ ಅಲೆಯೋಕ್ಕಾಗಲ್ಲ. ಕಷ್ಟ ಇರುತ್ತೆ. ಆ ಕಷ್ಟ ತಳ್ಳದೆ ಅದೇನು ಮಾಡುತ್ತೆ, ಹಿಂದಿರುಗಿ ಬಂದು ತಾನು ಬಿಟ್ಟು ಅಂತ ಮನೆಗೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ತಾನು ಒಂದೇ ನಿವಾಸ ಮಾಡೋದು ತನಗೆ ಸೇಫ್ಟಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈಗಾಗಲೇ ಬಿಟ್ಟು ಬಂದಿರ್ಬೇಕಾದ್ರೆ ಅದಕ್ಕೆ ಭಯ ಇತ್ತು. ಅಲ್ಲಿ ನಿವಾಸ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ಬಿಟ್ಟು ಹೋಯಿತು. ಅಲ್ಲಿ ಹೊರಗಡೆ ಎಲ್ಲೋ ಅದಕ್ಕೆ ಶರೀರನೂ ಸಿಗ್ತಿಲ್ಲ, ಆಹಾರನೂ ಸಿಗ್ತಿಲ್ಲ, ನೀರು ಸಿಗ್ತಿಲ್ಲ ಅಂದಮೇಲೆ ಅದೇನು ಮಾಡುತ್ತೆ, ಹಿಂದಿರುಗಿ ಅಲ್ಲಿಗೆ ಬರುತ್ತೆ. ಬಂದರೂ ಸಹ ಆ ಮನೆ ಅದು ವಾಸ ಮಾಡೋದಕ್ಕೆ ಯೋಗ್ಯವಾಗೇ ಇರುತ್ತೆ ನಿಜ. ಬಟ್ ಅದಕ್ಕೆ ಸೇಫ್ಟಿ ಇಲ್ಲ ಅಂತ ಗೊತ್ತಾಗುತ್ತೆ. ಸೇಫ್ಟಿ ಇಲ್ಲ ಅಂತ ಗೊತ್ತಾದಾಗ ಏನು ಮಾಡುತ್ತೆ, ಅದು ಅದ್ರ ಜೊತೆ ಇನ್ನೂ ಬಲಿಷ್ಠವಾಗಿರ್ತಕ್ಕಂಥ ಆತ್ಮಗಳನ್ನ ಕರ್ಕೊಬಂದು ಆ ಮನೆಯಲ್ಲಿ ಆ ಮನುಷ್ಯನ ಜೊತೆ ನಿವಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ದೇವರಿಗೆ ಸ್ತೋತ್ರ. ಆ ಮನುಷ್ಯನ ಸ್ಥಿತಿ ಮೊದಲಿಗಿಂತ ಹೆಚ್ಚು ಕಠಿಣಕರವಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ನಮ್ಮ ಆತ್ಮಗಳ ರಕ್ಷಕರಾಗಿದ್ದಾರೆ. ನಮ್ಮ ಆತ್ಮಗಳನ್ನ ಪರಲೋಕಕ್ಕೆ ಸೇರಿಸ್ಕೊಳ್ಳೋದಕ್ಕೋಸ್ಕರವೇ ಅವರು ಇಷ್ಟೆಲ್ಲ ಕಾರ್ಯಗಳನ್ನ ಆದಿಕಾಂಡ 3ನೇ ಅಧ್ಯಾಯದಿಂದ ಆರಂಭವಾಗಿ ಯೇಸು ಕ್ರಿಸ್ತನ ಬರೋಣದವರೆಗೆ ಏನಿತ್ತು ಎಲ್ಲ ಕಾರ್ಯಗಳನ್ನ ದೇವರು ಮಾಡಿದ್ದು ಅದೇ ಕಾರಣಕ್ಕೋಸ್ಕರ. ಇವತ್ತು ಜಗತ್ತಿನ ತುಂಬ ದೇವ್ರು ಮಾಡ್ತಕ್ಕಂಥ ಕಾರ್ಯ ಅದೇ, ಮನುಷ್ಯನ ಆತ್ಮಕ್ಕೆ ತನ್ನ ರಕ್ಷಣೆ ಕೊಡಬೇಕು. ಯಾಕೆಂದರೆ ಆತ್ಮ ದೇವ್ರದು, ಅದು ಅವ್ರ ಬಳಿಗೆ ಹೋಗಬೇಕು. ಅವ್ರ ಬಳಿಗೆ ಹೋಗಲಿಲ್ಲ ಅಂದರೆ ಅದು ಅನಾತ್ಮವಾಗಿ ಅಲಿತಿರುತ್ತೆ. ಅದಕ್ಕೆ ಯಾವ ನಿವಾಸ ಮಾಡೋದಕ್ಕೆ ಆ ಶರೀರನೂ ಸಿಕ್ಕಲ್ಲ, ಆಹಾರನೂ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಕಷ್ಟ ಆಗುತ್ತಲ್ಲ. ದೇವರು ನಮ್ಮ ಆತ್ಮಗಳನ್ನ ಪರಲೋಕಕ್ಕೆ ಸೇರಿಸಬೇಕು ಅನ್ನೋದೇ ಅವರ ಮಹಾ ಯೋಜನೆ ಆಗಿದೆ. ಅದಕ್ಕೋಸ್ಕರನೇ ಅಲ್ವೇ ದೇವರು ಎಷ್ಟೋ ಪ್ರೀತಿ ಮಾಡಿ, ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬರೇ ಮಗನನ್ನು ಕೊಟ್ಟರು. ಆತ ನಂಬು ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿರುತ್ತೆ. ದೇವರಿಗೆ ಸ್ತೋತ್ರ. ನಮ್ಮ ಆತ್ಮಗಳಿಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರವಾಗಿ ದೇವರು ಈ ದೊಡ್ಡ ಕಾರ್ಯ ಮಾಡಿರ್ತಕ್ಕಂಥದ್ದು. ಈ ದೊಡ್ಡ ಕಾರ್ಯಗಳನ್ನ ಹೊಂದ್ಕೊಂಡಿದ್ದರಿಂದ ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ. ಬಹಳ ಪ್ರಮುಖವಾಗಿ ಆಜ್ಞೆಗಳನ್ನ ಅನುಸರಿಸುವವನು ಆತ್ಮಗಳನ್ನ ಕಾಪಾಡ್ಕೊಳ್ತಾನೆ. ವಾಕ್ಯ ಬಗ್ಗೆ ಹೇಳ್ತಕ್ಕಂಥದ್ದು. ನಾವು ಆಜ್ಞೆಗಳಿಗೆ ಅಧೀನರಾಗಬೇಕಂದ್ರೆ ಖಚಿತವಾಗಿ ನಾವು ಆಜ್ಞೆಗಳಿಗೆ ಅಧೀನರಾಗಲೇಬೇಕು. ಆಜ್ಞೆಗಳಿಗೆ ಅಧೀನರಾಗಲಿಲ್ಲ ಅಂತಂದರೆ ದೇವರು ನಮ್ಮ ಆತ್ಮದಲ್ಲಿ ಸಂತೋಷ ಪಡಲಿಲ್ಲ, ಅವ್ರು ಮಹಿಮೆ ಪಡಲಿಲ್ಲ, ಅವರು ಉಲ್ಲಾಸ ಪಡಲಿಲ್ಲ ಅಂತಂದರೆ ಇನ್ನೊಂದು ಆತ್ಮ ಬಂದು ನಿವಾಸ ಮಾಡೋಕ್ಕೆ ಸಹ ಕೊಟ್ಟಂಗಾಗುತ್ತೆ. ಆಗಬಾರ್ದು. ನಾವು ಆಜ್ಞೆಗಳನ್ನ ಅನುಸರಿಸಿ ನಡೆದು ನಮ್ಮ ಆತ್ಮಗಳು ನಮ್ಮೊಳಗೆ ಅದು ಉಲ್ಲಾಸ ಪಡಬೇಕು, ದೇವರು ಮಹಿಮೆ ಹೊಂದಬೇಕು, ಅವ್ರು ಸಂತೋಷ ಪಡಬೇಕು, ಅವ್ರು ಆನಂದ ಪಡಬೇಕು. ಅವರು ಆನಂದಪಟ್ಟು ಮಹಿಮೆ ಹೊಂದಿ ನಮ್ಮ ಮೂಲಕವಾಗಿ ಅನೇಕರಿಗೆ ಅದು ಆಶೀರ್ವಾದವಾಗಿರಬೇಕು. ಆ ಕಾರ್ಯ ನಾವು ಮಾಡಬೇಕಾ, ನಾವು ಆಜ್ಞೆಗಳನ್ನ ಅನುಸರಿಸಿ ನಡೀಲೇಬೇಕು. ಆಜ್ಞೆಗಳ ಅನುಸರಿಸಿ ನಡೆದ್ರ ಮೂಲಕ ನಮ್ಮ ಆತ್ಮಗಳನ್ನ ಮಾತ್ರ ಕಾಪಾಡೋದಲ್ಲ, ನಮ್ಮೊಳಗಿರ್ತಕ್ಕಂಥ ದೇವರು ಆತನು ಸಂತೋಷಪಟ್ಟು ಮಹಿಮೆಪಟ್ಟು ಅನೇಕರಿಗೆ ಅದು ಆಶೀರ್ವಾದವಾಗಿರುತ್ತೆ. ಆಮೇನ್. ಹಾಗಾಗಿ ನಂಬಿಗಸ್ತರಾಗಿ ನಾವು ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಕೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಪ್ರತಿದಿನವೂ ಸಹ ನೀವು ನಮ್ಮ ಭಾರವನ್ನು ಹೊರ್ತಾ ಇದ್ದೀರಾ. ನಮ್ಮನ್ನು ಎಲ್ಲ ಕಷ್ಟಗಳಿಂದ, ಸಂಕಟಗಳಿಂದ, ಇಕ್ಕಟ್ಟುಗಳಿಂದ, ರೋಗ ವ್ಯಾಧಿ ಬಾಧೆಗಳಿಂದ ನಮ್ಮನ್ನು ಬಿಡಿಸ್ತಿದ್ದೀರಾ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಇನ್ನು ಮುಂದುವರೆದು ನಾವು ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದು ನಮ್ಮ ಆತ್ಮಗಳನ್ನ ಸುರಕ್ಷಿತವಾಗಿ ಕಾಪಾಡಿಕೊಂಡು ನಮ್ಮ ಆತ್ಮಗಳಲ್ಲಿ ನಮ್ಮೊಳಗಿರ್ತಕ್ಕಂಥ ನೀವು ಸಂತೋಷಪಟ್ಟು ಮಹಿಮೆಪಟ್ಟು ಆನಂದಪಟ್ಟು ನಮ್ಮಲ್ಲಿ ನೀವು ಆಶೀರ್ವಾದವನ್ನು ಕೊಟ್ಟು ಆ ಆಶೀರ್ವಾದ ಅನೇಕರಿಗೂ ಅದು ಉಪಯೋಗ ಆಗುವ ಥರ ನೀವು ಮಾಡಿ ನಾವು ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.